ಪ್ರಿಯ ವಿದ್ಯಾರ್ಥಿಗಳೇ, ಗಣಿತದ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಎಕ್ಸಾಮ್ಗೆ ಏನು ರಿವಿಷನ್ ಯಾವ ರೀತಿ ರಿವಿಷನ್ ಮಾಡಬೇಕಪ್ಪ ಅಂದ್ರೆ ಜಸ್ಟ್ ಕ್ವಿಕ್ಕಾಗಿ ರಿವಿಷನ್ ಮಾಡಬೇಕಾದ್ರೆ ಎಲ್ಲ ಚಾಪ್ಟ್ರಲ್ಲಿ ಇರ್ತಕ್ಕಂಥದ್ದು ಮೇನ್ ಏನೇನು ಅದಪ್ಪ ಅಂದರೆ ಏನು ನೋಡ್ಕೊಂಡು ಹೋಗ್ಬೇಕಂಬುದು ಅಷ್ಟೇ ನೋಡ್ರಿ. ಇವತ್ತು ಯಾವ ರೀತಿಯಾಗಿ ನೋಡ್ಬೇಕಂತಕ್ಕಂಥದ್ದು ಓಕೆನಾ. ನೋಡ್ರಿ, ಜಸ್ಟ್ ಏನಪ್ಪ ಅಂದರೆ ವಾಸ್ತವ ಸಂಖ್ಯೆಗಳು ಅಂತ ಬಂದಾಗ ತಲೆಯಲ್ಲಿ ಏನು ಬೇಕಂದರೆ ಅವಿಭಾಜ್ಯ ಸಂಖ್ಯೆಗಳೆಷ್ಟು ನೆನ್ಪಿಟ್ಕೊಂಡು ಹೋಗ್ರಿ. ಆ ಅವಿಭಾಜ್ಯ ಸಂಖ್ಯೆಗಳೇನಪ್ಪ ಅಂತಂದರೆ ನೋಡ್ರಿ 47, ಈಗ 2, 3, 5, 7, 11, 13, 17, 19 ಈ ಥರ ಇವು ಅವಿಭಾಜ್ಯ ಸಂಖ್ಯೆಗಳೆಷ್ಟು ನೆನ್ಪಿಟ್ಕೋರಿ. ಈ ಅವಿಭಾಜ್ಯ ಸಂಖ್ಯೆಗಳ ಒಳಗೆ ಯಾವುದೇ ಅಪವರ್ತನ ವಿಧಾನದಿಂದ ಅವಿಭಾಜ್ಯ ಗುಣಲಬ್ಧವಾಗಿ ಬರೀರಿಯಪ್ಪ ಅಂದರೆ ಈ ಟೈಪ್ ಬರೀಬೇಕು. ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದದ. ಜಸ್ಟ್ ಏನಪ್ಪ ಅಂದರೆ ನೆನಪಲ್ಲಿ ಏನು ಇಟ್ಕೋಬೇಕಂತಕ್ಕಂಥದ್ದು ಜಸ್ಟ್ ಅಪವರ್ತನ ವಿಧಾನದ ಅಂತಂದರೆ ಈ ಥರ ಮಾಡಬೇಕು. ಇದು ಒಂದು ತಲೆಯಾಗಿರಲ್ಲ. ಹೌದಾ, ಯಾವುದೇ ಕೊಟ್ಟರೂ ಕೂಡ ಅವಿಭಾಜ್ಯ ಅಪವರ್ತನದಿಂದ ಗುಣಲಬ್ಧವಾಗಿ ಬರೀರಿ ಅಂದರೆ ಇಷ್ಟು ಥರ ಬರಿಬೇಕು. ಓಕೆನಾ. ಅದಕ್ಕೆ ಇಂಪಾರ್ಟೆಂಟ್ ಕ್ವಶನ್ಸ್ ಇವು ಆಲ್ರೆಡಿ ನೋಡಿದ್ರಿ, ಯಾವ ಥರ ಬರಿಬೇಕಂತಕ್ಕಂಥದ್ದು. ಇದೇನು ಮತ್ತೆ ರಿವಿಷನ್ ಮಾಡೋದನ್ನ ಅವಶ್ಯಕತೆ ಇಲ್ಲ. ಜಸ್ಟಾಗಿ ನಾವು ಕ್ವಿಕ್ಕಾಗಿ ರಿವಿಷನ್ ಮಾಡಬೇಕಾದ್ರೆ ಏನೆಲ್ಲ ನೋಡ್ಕೊಂಡು ಹೋಗ್ಬೇಕು ಅಂಬೋದು ನೋಡ್ರಿ ಇಷ್ಟೇ. ವಾಸ್ತವ ಸಂಖ್ಯೆಗಳೊಳಗೆ ಏನು ನೆನ್ಪಿಡ್ಬೇಕಂದ್ರೆ ಸೂತ್ರ ಯಾವುದು ಬರ್ತಪ್ಪ ಅಂದರೆ ಈ ಚಾಪ್ಟರ್ ಒಳಗಡೆ H×L = A×B ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಂಡವ್ರು. H×L = A×B ನೆನ್ಪಿಟ್ಕೋಬೇಕಾದ್ರೆ ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಂಡು ಹೋಗ್ಬೋದು. ಹೌದಾ, ಇದರಲ್ಲೇ ಇರ್ತಕ್ಕಂಥ ಒಂದು ಫಾರ್ಮುಲಲ್ಲೇ ನೋಡ್ರಿ, H ವ್ಯಾಲ್ಯೂ ಕೊಟ್ಟರೆ A ವ್ಯಾಲ್ಯೂ ಕೊಟ್ಟರೆ B ಕೊಟ್ಟಿರ್ತಾರೆ, L ಕೇಳಿರ್ತಾರೆ. ಅದೊಂದು L ಇದೇ ಫಾರ್ಮುಲಾ ಮುಖಾಂತರ ಈ ಕಡೆ ಒಯ್ದು ಏನು ಬೇಕಾಗಿದ್ದ ನಮಗೆ ಅದು ಇಲ್ಲೇ ಇಟ್ಕೋರು, ಬೇಕಲ್ಲಾರ್ದು ಆ ಕಡೆ ಒಯ್ದು ಡಿವೈಡ್ ಮಾಡೋದು ಆನ್ಸರ್ 5 ಮಾಡಿರಿ. ಓಕೆನಾ. ಇಷ್ಟೇ ಇದು ಅಪವರ್ತನ ವಿಧಾನದಿಂದ ಎರಡುಗಳ ಗುಣಲಬ್ಧ ವೆರಿಫೈ ಮಾಡಿರಿ ಅಂತ ಕೇಳಿದ್ರೆ ಅಂತಂದರೆ ಇದನ್ನೇ ಎರಡು ಕಡೆ ಆನ್ಸರ್ ಸೇಮ್ ಅಂದರೆ ಅದು ವೆರಿಫೈ ಮಾಡಿರಿ ಆಯಿತು. ಜಸ್ಟ್ ಇದೊಂದು ಕ್ವಿಕ್ಕಾಗಿ ಇರ್ತಕ್ಕಂಥ ರಿವಿಷನ್ ಅಷ್ಟೇ ಇದು. ನೋಡಿರಿ, ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಯಾವುದೇ ಇದು ಕೇಳಿದ್ದು ರಿವಿಷನ್ ಮಾಡಬೇಕಾದ್ರೆ ಇಲ್ಲಿ ಮಸ ಕಂಡುಹಿಡಿಯೋದು ಯಾವ ರೀತಿ ಅಂತಕ್ಕಂಥದ್ದು ಕ್ವಶನ್ಸ್ ಅವ. ಇನ್ನು ನಿಮಗೆ ಟೈಮ್ ಇದ್ದರೆ ಪ್ರಾಕ್ಟೀಸ್ ಮಾಡಿರಿ, ಇಲ್ಲ ಟೈಮ್ ಇಲ್ಲ ಅಂದರೆ ಜಸ್ಟಾಗಿ ನೀವು ನೋಡ್ಕೊಂಡು ಹೋಗ್ಬೇಕಾಗಿದ್ದು ಇಷ್ಟೇ. ನೋಡಿರಿ, ನೆಕ್ಸ್ಟ್ ಫಿಕ್ಸ್ ಕ್ವಶನ್ ಇರ್ತಕ್ಕಂಥದ್ದು ಇದು ನೋಡಿರಿ. 2 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈ ಟೈಪ್ ಕ್ವಶನ್ಸ್ ಇದೆ, ನೋಡ್ಕೊಂಡು ಹೋಗ್ರಿ. 5 + 3√2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈ ಥರ ಇದ್ದೊಂದು ಫಿಕ್ಸ್ ಕ್ವಶನ್ ಇರ್ತದ. ಇದೊಂದು ತಲೆಯಲ್ಲಿ ಇಟ್ಕೊಂಡವ್ರಿ. ಇದು ಸ್ಟೆಪ್ ಎಷ್ಟು ನೆನ್ಪಿಟ್ಕೊಂಡವ್ರಿ, ಮುಗಿದಾಯ್ತು. ಮತ್ತೇನು ಮಾಡೋದು ಬೇಕಾಗಿಲ್ಲ ಇಲ್ಲಿ. ಓಕೆನಾ. ನೆಕ್ಸ್ಟ್ ನೋಡಿರಿ, ಎಷ್ಟು ಕ್ವಶನ್ಸ್ ಅದಾವೆ. ಹೌದಾ, ಎರಡನೇ ಚಾಪ್ಟರ್ ಬಹುಪದೋಕ್ತಿಗಳಲ್ಲಿ ಏನು ಇರ್ತಕ್ಕಂಥದ್ದು ನೋಡಿರಿ. ಇದ್ರಾಗ ಏನು ನೆನ್ಪಿಟ್ಕೊಂಡು ಹೋಗ್ಬೇಕಪ್ಪ ಅಂದರೆ ವರ್ಗ ಬಹುಪದಕ್ಕೆ ಶೂನ್ಯತೆಗಳನ್ನು ಕಂಡುಹಿಡಿಯುವುದು. ಇದೊಂದು ಶೂನ್ಯತೆಗಳು ಯಾವ ರೀತಿ ಕಂಡುಹಿಡಿಬೇಕು, ಅಪವರ್ತನ ವಿಧಾನದಿಂದ ಕಂಡುಹಿಡಿಬೇಕು ನಾವು ಈ ಥರ. ಹೌದಾ, ಗುಣಾಕಾರ ಮಾಡಿದ್ರೆ ಇಷ್ಟು ಅಪವರ್ತನ ವಿಧಾನದಿಂದ ನೀವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದದ. ಯಾವ ರೀತಿ ಇದು ಬರೀ ಶೂನ್ಯತೆ ಹೆಂಗೆ ಕಂಡುಹಿಡಿಬೇಕು ಇದೊಂದು ನೆನ್ಪಿಟ್ಕೋರಿ. ಇಲ್ಲಿ ನೆಕ್ಸ್ಟ್ ಅಪ್ಪ ಅಂದರೆ ಏನು ನೆನ್ಪಿಟ್ಕೋಬೇಕಂದ್ರೆ ಗ್ರಾಫ್ನಲ್ಲಿ ಈ ಥರ ಇದ್ದರೆ ಕೌಂಟ್ ಮಾಡಿ ಬರ್ರಿ, ಟಚ್ ಆಗಿದ್ದು ಈ ಥರ ಇದ್ದರೆ ಕೌಂಟ್ ಮಾಡೋದು ಬರಿಬೇಕು. ಏನೇ ಇಲ್ಲ ಅಂದರೆ ನಂಬರ್ ಕೊಟ್ಟಿರೋಪ್ಪ ಅಂದರೆ ಆ ನಂಬರ್ ಎಷ್ಟು ಅದ ಅಂಬೋದು ಬರೆದು ಬಿಡ್ರಿ. ಓಕೆನಾ. ಇಷ್ಟೇ. ಮತ್ತು ಅದಕ್ಕೆ ಬಿಟ್ಟರೆ ಏನು ಕೇಳಲ್ಲ ಇಲ್ಲಿ. ಹೌದಾ, ಎಷ್ಟು ಮೇನ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಇದರಲ್ಲಿ. ಈ ಚಾಪ್ಟ್ರಲ್ಲಿ ಬರ್ತಕ್ಕಂಥ ಫಾರ್ಮುಲಾ ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳ ಗುಣಲಬ್ಧ, ಇವೆರಡು ಫಾರ್ಮುಲಾ ನೆನ್ಪಿಡು. ಬಳಸಬೇಕಾದಂಥ ಸೂತ್ರ ಇಲ್ಲಿ α + β = -b/a, α × β = c/a. ಇನ್ನೊಂದು ಇದೊಂದು ಈಗ ಇಕ್ವೇಷನ್ ಬರೀರಿ ಅಂತ ಹೇಳಿದ್ರೆ x² - α + β × x + α × β ಇದೆಷ್ಟು ನೆನ್ಪಿಟ್ಕೊಂಡು ಹೋಗ್ರಿ. ಓಕೆನಾ. ಇಷ್ಟೇ ಇದರಲ್ಲಿ. ಯಾಕಂದರೆ ಎರಡು ಕಡೆ ವೆರಿಫೈ ಮಾಡೋದು ಕೇಳ್ತಾರೆ ನೋಡಿರಿ. ಈ ಥರ ವೆರಿಫೈ 3 ಮಾರ್ಕ್ಸ್ನಲ್ಲಿ ಫಿಕ್ಸ್ ಕ್ವಶನ್ ಇರ್ತಕ್ಕಂಥದ್ದು. ಹೌದಾ, ಶೂನ್ಯತೆಗಳು ಕೊಟ್ಟಾಗ ನೋಡ್ರಿ, ಕೊಟ್ಟಿರೋ ಅಂತಂದ್ರೆ ಡೈರೆಕ್ಟಾಗಿ ಶೂನ್ಯತೆಗಳು ಮತ್ತು ಶೂನ್ಯತೆಗಳ ಗುಣಲಬ್ಧ ನಂಬರ್ ಬರೆದು ಮುಗಿಯುತ್ತೆ ಇಷ್ಟೇ. ಇಲ್ಲಿ ಅಂದರೆ ನೀವು ನೆನ್ಪಿಟ್ಕೊಂಡು ಹೋಗ್ಬೇಕು ಎಕ್ಸಾಮ್ಕಂದ್ರೆ ಇದಿಷ್ಟೇ ನೆನ್ಪಿಟ್ಕೊಂಡು ಹೋಗ್ಬೇಕು, ಮತ್ತೇನಿಲ್ಲ ತಲೆಯಲ್ಲಿ. ಅಧ್ಯಾಯ 3ರಲ್ಲಿ ಅನುಪಾತಗಳನ್ನು ಹೋಲಿಸೋದು. ಇದು ಒಂದು ಬಾಕ್ಸ್ ನೆನ್ಪಿಟ್ಕೊಂಡು ಹೋದರೆ ಪರ್ಫೆಕ್ಟಾಗಿ ಬರ್ತಕ್ಕಂಥದ್ದು ಇದು ಮೇನ್. ಹೌದಾ, ಏನಿಲ್ಲ, ಇದು ಒಂದು ಮಾತ್ರ. ನೀವು ಛೇದಿಸುವ ರೇಖೆಗಳು ನಿಖರವಾಗಿ ಒಂದು ಪರಿಹಾರ ಇರ್ತದೆ, ಇಲ್ಲಿ ಸ್ಥಿರವಾಗಿರ್ತದೆ. ಇಲ್ಲಿ ಆಯ್ಕೆಗೊಳ್ಳುವ ರೇಖೆಗಳು ಅಪರಿಮಿತ ಪರಿಹಾರಗಳು ಸ್ಥಿರವಾಗಿರ್ತಾವೆ. ಇಲ್ಲಿ ಸಮಾಂತರ ರೇಖೆಗಳು ಈ ಪರಿಹಾರ ಇಲ್ಲ, ಅಸ್ಥಿರವಾಗಿರ್ತಾವೆ. ಇದು ಒಂದು ಬಾಕ್ಸ್ ಇಟ್ಟು ನೆನ್ಪಿಟ್ಕೊಂಡವ್ರು. a1/a2 ≠ b1/b2 ಎಲ್ಲ 3 ಈಕ್ವಲ್ ಇರ್ತಾವೆ. ಇಲ್ಲಷ್ಟೇ ≠ ಇರ್ತದೆ. ಇಷ್ಟು ನೆನ್ಪಿಟ್ಕೊಂಡು ಹೋದರೆ ಸಾಕು ನಿನಗೆ. ಇದೊಂದು ಬ್ರ್ಯಾಕೆಟ್ ಮಾತ್ರ ಪರ್ಫೆಕ್ಟಾಗಿ ಹೋದರೆ ಈ ಚಾಪ್ಟ್ರಲ್ಲಿ ಏನೇ ಕೇಳಿದ್ರು ಕೂಡ ನೀವು ಸಾಲ್ವ್ ಮಾಡ್ತೀರಿ. ನೆನ್ಪಿಟ್ಕೋಬೇಕಾದ್ರೆ ಅದು ಒಂದೇ. ಓಕೆನಾ. ಇಷ್ಟು ಫಾರ್ಮುಲಾ ಆದರೆ ಮುಂದೇನಪ್ಪ ಅಂದರೆ ಇವೆಲ್ಲ ಕ್ವಶನ್ಸ್ಗಳು ಪ್ರಾಕ್ಟೀಸ್
ಮಾಡಿ ಅವ ಆಲ್ರೆಡಿ. ಓಕೆನಾ, ಯಾವ ರೀತಿ ಮಾಡ್ಬೇಕಂತಕ್ಕಂಥದ್ದು ನೋಡಿ. ಮತ್ತು ಯಾವ ಮೆಥಡ್ ನೆನ್ಪಿಟ್ಕೋಬೇಕಪ್ಪ ಅಂದರೆ ವರ್ಜಿಸುವ ವಿಧಾನದಿಂದ ಅಂತ ಕೇಳ್ತಾರೆ. ಇದೊಂದು ಮೆಥಡ್ ನೆನ್ಪಿಟ್ಕೋಬೇಕು ನೀವು ಇದ್ರೊಳಗೆ. ವರ್ಜಿಸುವ ವಿಧಾನದಿಂದ ಸಮೀಕರಣ ಬಿಡಿಸುವುದು ಅಂತಂದರೆ ಯಾವುದೇ ಈಗ ವಾಯ್ ಕ್ಯಾನ್ಸಲ್ ಆಗೋದು. ಹೌದಾ, ಇವೆರಡು ಆ್ಯಡ್ ಮಾಡ್ಕೊಂಡು ಈ ಕಡೆ ತೊಗೊಂಡ್ರೆ ಇದೇನು ಮಾಡೋದು, ಎಕ್ಸ್ ಮತ್ತು ವಾಯ್ ವ್ಯಾಲ್ಯೂ ಕಂಡುಹಿಡಿತಕ್ಕಂಥದ್ದು ವರ್ಜಿಸುವ ವಿಧಾನದಿಂದ. ಫಿಕ್ಸ್ ಇರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ ಇದು. ಇದಿಷ್ಟು ನೋಡ್ಕೊಂಡು ಹೋಗ್ರಿ. ಓಕೆನಾ, ಇಷ್ಟೇ ತಲೆಯಲ್ಲಿ ಇಟ್ಕೊಬೇಕಾದ್ರೆ ಈ ಚಾಪ್ಟ್ರಲ್ಲಿ ಮುಗಿಯಿತು. ಮತ್ತು ಚರಾಕ್ಷರ ಒಳಗೆ ಇನ್ನೊಂದು ಗ್ರಾಫ್ 4 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ಒಂದು ಗ್ರಾಫ್ ಮೆಥಡ್ ಯಾವ ರೀತಿ ಇರಬೇಕು, ಹೆಂಗೆ ಸಾಲ್ವ್ ಮಾಡೋಕೆ 4 ಮಾರ್ಕ್ಸ್ ಅಲ್ಲಿ ಫಿಕ್ಸ್ ಕ್ವಶನ್ ಇರ್ತದೆ. ಇದು ಯಾವ ರೀತಿ ನೋಡ್ರಿ, ಎಕ್ಸ್ ವ್ಯಾಲ್ಯೂ ತೊಗೋಬೋದು. ಎಕ್ಸ್ ವ್ಯಾಲ್ಯೂ ಈ ಥರ ತೊಗೊಂಡು ಬಾಕ್ಸ್ ರೆಡಿ ಮಾಡ್ಕೋರಿ. ಯಾವುದೇ ವ್ಯಾಲ್ಯೂ, ಯಾಕಂದರೆ ಫ್ರ್ಯಾಕ್ಷನ್ದಾಗ ಬರಲಾರ್ದಂಗೆ ನೋಡ್ಕೋರಿ, ಅಷ್ಟೇ ಡೆಸಿಮಲ್ದಾಗ ಬರಲಾರ್ದಂಗೆ ನಂಬರ್ ನೋಡ್ಕೋರಿ. ಜಸ್ಟ್ ನೀವು ಆ್ಯಡ್ ಮಾಡ್ಕೋತ ಹೋರಿ ಎಕ್ಸ್ ಇದ್ದಲ್ಲಿ ವ್ಯಾಲ್ಯೂಗಳು. ಇವು ತೊಗೊಂಡಿರಪ್ಪ ಅಂದರೆ ಗ್ರಾಫಲ್ಲಿ ಡೈರೆಕ್ಟಾಗಿ 2 ಬಾಕ್ಸ್ದು ಗ್ರಾಫ್ ಇವು ಹಾಕಿಬಿಟ್ರೆ ಕರೆಕ್ಟಾಗಿ ಇದು ಮತ್ತು ನೋಡಿರಿ ಎಕ್ಸ್ ಮೇಲೆ ಎಷ್ಟದ, ಈ ಕಡೆ ವಾಯ್ ಮ್ಯಾಗೆ ಎಷ್ಟದ ನಂಬರ್ ನೋಡಿ ಆನ್ಸರ್ ಬರೆದುಬಿಟ್ರೆ ಸಾಕು. ಓಕೆನಾ, ಎಷ್ಟು ಸ್ಕೇಲ್ ಅಂತೂ ಬರಲೇಬೇಕು. ಇದು 4 ಮಾರ್ಕ್ಸ್ ಕ್ವಶನ್ ನೋಡ್ರಿ. ಇಲ್ಲಿ ಗ್ರಾಫ್ ಕ್ವಶನ್ಸ್ ಅದಾವೆ ಹೌದಾ, ಇದು ಎಕ್ಸಾಮ್ದಲ್ಲಿ ಕೇಳಿ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಇವೆಲ್ಲ. ಒಂದು ಸಾರಿ ಆಲ್ರೆಡಿ ನೋಡಿ ಗ್ರಾಫ್ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು, ಅದರ ಆನ್ಸರ್ಸ್ ಏನು ಅಂತಕ್ಕಂಥದ್ದು ಇಷ್ಟು ಮಾಡಿಬಿಟ್ರೆ ಸಾಕು. ಓಕೆನಾ, ಇವು ಗ್ರಾಫ್ದಾಗಿ 4 ಮಾರ್ಕ್ಸ್. ಸಮೀಕರಣಗಳು, ವರ್ಗ ಸಮೀಕರಣಗಳು ನೋಡ್ರಿ. ವರ್ಗ ಸಮೀಕರಣ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯುವುದು. ಶೋಧಕ ಡಿ = b² - 4ac. ಇದು ಒಂದು ಫಾರ್ಮುಲಾ ನೆನ್ಪಿಟ್ಟಿರ್ತಾರೆ, ಇಂಪಾರ್ಟೆಂಟ್ ಇತ್ತು ವರ್ಗ ಸಮೀಕರಣಗಳು. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಏನಪ್ಪ ಅಂದರೆ ax² + bx + c = 0. ಇದು ಒಂದು ನೆನ್ಪಿಡ್ಬೋದು. ಶೋಧಕದ ಬೆಲೆ ಕಂಡುಹಿಡಬೇಕಾದ್ರೆ ಇದ್ರಾಗ ನೆನ್ಪಿಟ್ಟು b² - 4ac = 0 ಅಂದರೆ ಎರಡು ಸಮನಾದ ವಾಸ್ತವದ ಮೂಲಗಳನ್ನು ಹೊಂದಿರ್ತಾವೆ. ಇದು ಏನಪ್ಪ ಅಂದರೆ ಪ್ಲಸ್ದಾಗ ನೋಡ್ರಿ, ವ್ಯಾಲ್ಯೂ ಪ್ಲಸ್ದಾಗಿತ್ತು ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರ್ತಾವೆ. ಮೈನಸ್ ಇದ್ದರೆ ಯಾವುದೇ ವಾಸ್ತವದ ಮೂಲಗಳನ್ನು ಹೊಂದಿರುವುದಿಲ್ಲ ಅಂತ ಬರೀದ್ಬಿಡ್ರಿ. ಓಕೆ, ಇಷ್ಟು 3 ನೆನ್ಪಿಟ್ಕೋಬೇಕು. ಮೇರ್ ಭಾಳ ಇಂಪಾರ್ಟೆಂಟ್. ಮೂಲಗಳ ಸ್ವಭಾವ ಕೇಳ್ತಾರೆ. ಇಷ್ಟು ನೆನ್ಪಿಟ್ಕೊಟ್ರೆ ಮುಗಿದೈತಲ್ರಿ. ಏನೇ ಕೇಳಿದ್ರು ಕೂಡ ಆ ಮೆಥಡ್ ಮೆಥಡ್ ಗೊತ್ತಿದ್ರೆ ಸಾಕು. ನಮಗೆ ಏನೇ ಕೇಳಿದ್ರು ಕೂಡ ನಾವು ಸಾಲ್ವ್ ಮಾಡ್ತೀವಿ. ಓಕೆನಾ, ನೆನ್ಪಿಟ್ಕೋಬೇಕಾಗಿದ್ದು ಮೇನ್ ಇಂಪಾರ್ಟೆಂಟ್ ಇದಿಷ್ಟೇ, ಮತ್ತೇನಿಲ್ಲ. ಓಕೆನಾ, ಸಮಾಂತರ ಶ್ರೇಣಿ ನೋಡ್ರಿ. ನೆಕ್ಸ್ಟ್ ಅದೇ ಸಮಾಂತರ ಶ್ರೇಣಿ ಒಳಗೆ ಎಣ್ಣೆ ಪದವನ್ನು ಕಂಡುಹಿಡಿಬೇಕಾಯ್ತು ಅಂದರೆ ಡಿ ಕಂಡುಹಿಡಿಬೇಕಾದ್ರೆ a2 - a1 ಇಷ್ಟು ನೆನ್ಪಿಟ್ಕೋರಿ. ಯಾವುದೇ ಫಾರ್ಮುಲಾ ಇತ್ತಪ್ಪ ಅಂತಂದ್ರೆ ನೋಡ್ರಿ, ಇದ್ರಾಗ ನೆನ್ಪಿಟ್ಕೋಬೇಕು n = 4n + 5 ಈ ಟೈಪ್ ಕೊಟ್ಟರೆ ಅಂದ್ರೆ ನಾವು 1 2 3 ಈಗ ಡೈರೆಕ್ಟ್ 5ನೇ ಪದ ಅಂತ ಕಂಡುಹಿಡ್ರಿ ಅಂತ ಹಿಂಗೆ ಕೊಟ್ಟರಂತ ಇದೇ n ಜಾಗಿಗೆ ಇದು ನಂಬರ್ ಹಾಕಿಬಿಡ್ಬೇಕು. ಈಗ ನೆಕ್ಸ್ಟ್ n ಕಂಡುಹಿಡಿಯೋದು, n ವ್ಯಾಲ್ಯೂ ಕೊಟ್ಟರು ನೋಡಿ. ಈಗ ಇದು ಸೇಮ್ ಅದ, ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ. ಇದ್ರಾಗ ನಾವು 1 2 3 ಎ ಹಾಕಿ ಕುಡಿಸ್ಕೊಂಡು ಎ ವ್ಯಾಲ್ಯೂ a1 a2 ಕಂಡು ಹಿಡ್ಕೊಂಡು ಡಿ ಒಳಗೆ a2 - a1 ಮಾಡಿದ್ರೆ ಡಿ ವ್ಯಾಲ್ಯೂ ಬಂದುಬಿಡ್ತದೆ. ಓಕೆನಾ, ಇವೆಲ್ಲ ಡಿ ವ್ಯಾಲ್ಯೂ ಕಂಡುಹಿಡಿಯೋದು, ಎ ವ್ಯಾಲ್ಯೂ ಎಲ್ಲ ವ್ಯಾಲ್ಯೂಗಳು ಕಂಡುಹಿಡ್ತಕ್ಕಂಥ ಕ್ವಶನ್ಸ್ಗಳು ಇವೆಲ್ಲ. ಓಕೆನಾ, ಒಂದು ಮೆಥಡ್ ನೆನ್ಪಿಟ್ರೆ ಸಾಕು. ಮತ್ತು ಅದೇ ಸಮಾಂತರ ಶ್ರೇಣಿ ಒಳಗೆ ಇನ್ನೊಂದು ಫಾರ್ಮುಲಾದ ಎನ್ನೇ ಪದ ಕಂಡುಹಿಡಿದು n = a + n - 1 × d. ಓಕೆನಾ, ನೋಡಿರಿ ಇದು ಯಾವ ರೀತಿ ಕಂಡುಹಿಡಿಬೇಕಂದ್ರೆ A30 ಕಂಡುಹಿಡಿಯೋದ್ರೆ ಕಂಪಲ್ಸರಿ ಫಿಕ್ಸ್ ಇರ್ತಕ್ಕಂಥ ಕ್ವಶನ್ ಇದು. ಇದೇ ಟೈಪೇ ಕೇಳ್ತಾರೆ. ಏನೇ ಕೇಳ್ರಿ, 30ನೇದು ಕೇಳಿ 20ನೇದು ಕೇಳಿದ್ರೆ ನಮಗೆ ಬರಿಬೇಕಾಗಿದ್ದೇನೋ n ಇದ್ದ ಜಾಗಿಗೆ 30 ಬರ್ಕೋರಿ. ಎ ವ್ಯಾಲ್ಯೂ ಇಲ್ಲೇ ಇರ್ತದೆ ಫಸ್ಟಿಂದೆ. ಡಿ ಬೇಕಾಯ್ತು ಇದ್ರಾಗ ಮೈನಸ್ ಮಾಡಿ ಡಿ ವ್ಯಾಲ್ಯೂ ಬರ್ತಾವೆ. ಸಿಂಪಲ್ ರೀ, ಇಷ್ಟೇ ನೆನ್ಪಿಟ್ಕೊಂಡು ಹೋಗ್ಬೇಕು, ಮತ್ತೇನಿಲ್ಲ. ಎಲ್ಲ ಮಾಡೋದು ಬೇಕೇನು ಅವಶ್ಯಕತೆ ಇಲ್ಲ. ಮೆಥಡ ಫಾರ್ಮುಲಾ ಇಷ್ಟು ನೆನ್ಪಿಟ್ಕೊಂಡು ಹೋಗ್ಬಿಡ್ರಿ, ಎಲ್ಲನೇ ನೆನ್ಪಿರ್ತಾವೆ. ಓಕೆನಾ, ಇಷ್ಟು ಮ್ಯಾಥ್ಸ್ದಾಗಿರೋದು ಇಷ್ಟೇ, ಮೆಥಡ ಫಾರ್ಮುಲಾ ಮುಗಿಯಿತು. ಅದ್ರಾಗೇನು ಯಾವುದು ಬ್ಯಾಟ್ ಮಾಡ್ತಕ್ಕಂಥದ್ದು ಯಾವುದೂ ಅವಶ್ಯ. ಸಮಾಂತರ ಶ್ರೇಣಿಗೆ ಇನ್ನೊಂದು ಫಾರ್ಮುಲಾ Sn = n ಬ್ರ್ಯಾಕೆಟ್ n + 1/2. ಇನ್ನೊಂದು Sn = n + 1. ಇದು ಸಮ ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ. ಬೆಸ ಸಂಖ್ಯೆಗಳ ಮೊತ್ತ Sn = n. ಇವು 3 ಫಾರ್ಮುಲಾ ನೆನ್ಪಿಟ್ಕೋರಿ. ಓಕೆ, ಈಗ Sn = ಬೆಸ ಸಂಖ್ಯೆಗಳಿದ್ದರೆ ಡೈರೆಕ್ಟಾಗಿ ಸ್ಕ್ವೇರ್ ಮಾಡ್ಬೋದು. ಸಮ ಸಂಖ್ಯೆಗಳಪ್ಪ ಅಂದರೆ ಒಂದು ಪ್ಲಸ್ ಮಾಡಿ ಅದೇ ನಂಬರ್ಗೆ ಇಂಟು ಮಾಡಿಬಿಟ್ರೆ ಸಮ ಸಂಖ್ಯೆಗಳ ಮೊತ್ತ ಸಿಕ್ಬಿಡ್ತದೆ ನಮಗೆ, ಈಸಿಯಾಗಿರ್ತಕ್ಕಂಥದ್ದು. ಇಲ್ಲದ ನೋಡ್ರಿ, Sn = ಯಾವುದೇ ಸಾಲ್ವ್ ಮಾಡ್ಬೇಕಾದ್ರೆ ನಂಬರ್ ಹಾಕಬೇಕು, ಈ ಥರ ಸಾಲ್ವ್ ಮಾಡ್ಕೊತ ಹೋಗ್ಬೇಕು. S40 ಕೇಳಿದ್ರೆ ಈ ಥರ ಮಾಡಬೇಕು. ಶ್ರೇಣಿಗಳ ಮೊದಲ ಪದಗಳು ಇಷ್ಟರ ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಉಪಯೋಗಿಸಿ ಬೆಸ ಸಂಖ್ಯೆಗಳು. ಹೌದಾ, ಈ ಥರ ಯಾವುದೇ ಪ್ರಾಬ್ಲಮ್ ಕೇಳಿದ್ರೆ ಹಿಂಗೆ ಮಾಡ್ಬೋದು. ತ್ರಿಭುಜಗಳು ನೋಡ್ರಿ. ತ್ರಿಭುಜಗಳು ಪ್ರಮೇಯದ ಸಾಧನೆ ಯಾವುದಪ್ಪ ಅಂದರೆ ಥೇಲ್ಸನ ಸಮಾನುಪಾತತೆ ಪ್ರಮೇಯ ನೆನ್ಪಿಟ್ಕೊಂಡ್ರಿ. ತ್ರಿಭುಜದ ಎರಡು ಭಾಗಗಳು ಎರಡು ಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾವಿಗೆ
ಥೇಲ್ಸನ ಮೂಲ ಸಮಾನುಪಾತತೆಯ ಪ್ರಮೇಯ. ಹೌದಾ, ಇಷ್ಟು ನೆನ್ಪಿಟ್ಕೊಂಡು ಹೋಗ್ಬಿಟ್ರೆ ಸಾಕು ನಮಗೆ. ಇದೊಂದು ಥೇಲ್ಸ್ ಪ್ರಮೇಯ ಫಿಕ್ಸ್ ಆಗಿರ್ತಕ್ಕಂಥ ಅದ ನೋಡ್ರಿ. ಹೌದಾ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡೋದೇನು ಅವಶ್ಯಕತೆ ಇಲ್ಲ, ಜಸ್ಟ್ ರಿವಿಷನ್ ಇದು. ಓಕೆನಾ, ಜಸ್ಟ್ ಕ್ವಿಕ್ಕಾಗಿ ಏನಪ್ಪ ಅಂದರೆ ದತ್ತ, ಸಾಧನೆಯ ರಚನೆ, ಸಾಧನೆ, ಇಷ್ಟು 4 ಸ್ಟೆಪ್ ನೆನ್ಪಿಟ್ಕೋಬೇಕು ನೀವು. ಇದ್ರಾಗ ಫಾರ್ಮುಲಾ ಏನಪ್ಪ ಅಂದರೆ 1/2 ಪಾದ ಇಂಟು ಎತ್ತರ. ತ್ರಿಭುಜದ ಫಸ್ಟ್ ನೋಡಿ ಈ ಸೈಡಿಂದು, ಆಮೇಲೆ ಸೆಕೆಂಡ್, ಇವೆರಡು ತೊಗೊಂಡು ಕ್ವೆಶ್ಚನ್ ನಂಬರ್ 1, 2 ಡಿವೈಡ್ ಮಾಡಿರಿ, ಆನ್ಸರ್ ಬಂದುಬಿಡ್ತದೆ. ಲಾಸ್ಟ್ ಏನಪ್ಪ ಅಂದರೆ ಈ ವಿಸ್ತೀರ್ಣದಾಗ ಸಮನಾಗಿರ್ತಾವೆ 1 ಮತ್ತು 2ರಿಂದ AD/DB ಕೊಟ್ಟು A/AC ಅಂತ ಇಷ್ಟು ಬರೀಬೇಕು. ಜಸ್ಟ್ ಏನಪ್ಪ ಅಂತಂದರೆ ಇಷ್ಟು ಭಾಗ 1ರಲ್ಲಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನಪ್ಪ ಅಂದರೆ ಭಾಗ 2ರಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಜಸ್ಟ್ ಏನಪ್ಪ ಅಂದರೆ ಎಲ್ಲ ಅಧ್ಯಾಯಗಳು ರಿವಿಷನ್ ಇದು, ಜಸ್ಟ್ ಏನಪ್ಪ ಅಂದರೆ ರಿವಿಷನ್. ಓಕೆನಾ, ಭಾಗ 2ರಲ್ಲಿ ಮುಂದಿನ ಕ್ವಶನ್ಸ್ ನೋಡೋಣ ಇಂಪಾರ್ಟೆಂಟು, ಮತ್ತು ಫಾರ್ಮುಲಾ ಮೇನ್ ಇಂಪಾರ್ಟೆಂಟು. ಈ ಫಾರ್ಮುಲಾ ಮೆಥಡ್ ನಾವು ಏನು ನೆನ್ಪಿಟ್ಕೊಂಡು ಹೋಗಬೇಕು ನಾಳೆ ಎಕ್ಸಾಮ್ಕಂತಂದರೆ ಇದಿಷ್ಟು ನಾವು ನೆನ್ಪಿಟ್ಕೊಂಡು ಹೋದರೆ ನಾವೆಲ್ಲ ಸಾಲ್ವ್ ಮಾಡ್ಬೋದು. ಓಕೆನಾ, ಅದಕ್ಕೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.